ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಒಂದು ಸಿಂಪಲ್ ಆದ ಪಲ್ಯ ರೆಸಿಪಿ ತೋರಿಸಿದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು, ಬೇಗನೆ ಮಾಡ್ಕೊಳ್ಳುವಂಥದ್ದು. ಯಾವುದೇ ತರಕಾರಿ ಇಲ್ಲ ಅಂದ್ರೆ ಈ ಥರ ಪಲ್ಯ ಮಾಡ್ಕೊಳ್ಬೋದು. ಬೇಳೆ ಮತ್ತು ಉಳ್ಳಾಗಡ್ಡಿ ತಪ್ಪಲ ಬಳಸ್ಕೊಂಡು ರುಚಿಕರವಾದ ಪಲ್ಯ ಮಾಡ್ಕೊಳ್ಬೋದು. ಈ ಪಲ್ಯ ಹೇಗೆ ಮಾಡೋದಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಮೊದಲೇ ಬೇಳೆನ ಕುದಿಸಿಟ್ಕೊಂಡಿದ್ದೆ, ಒಂದು ಸ್ವಲ್ಪ ಕುದಿಸಿಟ್ಕೊಂಡಿದ್ದೆ. ನಾನು ಪೂರ್ತಿ ಸ್ಮೂತಾಗಿ ಏನು ಕುದಿಸಿರ್ಲಿಲ್ಲ. ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಫ್ರೈ ಆದ ನಂತರ ಉಳ್ಳಾಗಡ್ಡಿದ ಗಡ್ಡಿ ಹಾಕ್ಕೊಂಡಿನಿ. ಮುಂದೆ ವೈಟ್ ಪಾರ್ಟ್ ಇರ್ತದಲ್ಲ ಅದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ತಪ್ಪಲ ಇರ್ತದಲ್ಲ ಅದರ ಮುಂದ್ಗಡೆ ವೈಟ್ ಪಾರ್ಟ್ ಏನು ಇರ್ತದ ಅದನ್ನ ಈ ತರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೇನೆ ಹೂವು ಏನು ಕಟ್ ಮಾಡಿಟ್ಟಿದ್ದೆ ಉಳ್ಳಾಗಡ್ಡಿ ತಪ್ಪಲ ಅದನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದನ್ನ ಈ ತರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ. ಹಸಿ ಅಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಫ್ರೈ ಆಗಿದೆ. ಇದಕ್ಕೇನೆ ಮಸಾಲಾ ಪೌಡರ್ನ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಮಸಾಲ ಇರ್ತಾವ ಅದೇ ಮಸಾಲ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಬೇಯಿಸಿದ ಬೇಳೆಯನ್ನ ಹಾಕ್ತಾ ಇದ್ದೀನಿ. ಬೇಳೆಯನ್ನ ಪೂರ್ತಿ ನುಣ್ಣಗೆ ಬೇಯಿಸಿಲ್ಲ, ನಾನು ಒಂದೇ ವಿಸಿಲ್ ಹೊಡೆಸ್ಕೊಂಡಿದ್ದೆ. ಈ ತರ ಸ್ವಲ್ಪ ಉದುರುದ್ರಾಗಿರ್ಬೇಕು ಬೇಳೆ, ತುಂಬಾ ಮೆತ್ತಗೆ ಆಗಿರಬಾರ್ದು. ಇವಾಗ ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಟೈಮ್ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಕೊಂಡು ಒಂದು 5 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನ ಸರ್ವ್ ಮಾಡ್ಕೊಳ್ಬೋದು. ಬಿಸಿ ರೋಟಿ, ಚಪಾತಿ ಹಾಗೆ ರೈಸ್ ಜೋಡಿನೂ ಕೂಡ ತುಂಬಾ ಚೆನ್ನಾಗಿರ್ತದ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ತರಕಾರಿ ಏನಿಲ್ಲ ಅಂತಂದ್ರೆ ಈ ತರ ಪಲ್ಯ ಮಾಡ್ಕೊಳ್ಬೋದು. ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದ, ಬೇಗನೆ ಕೂಡ ಆಗ್ತದ. ನೋಡಿದ್ರಲ್ಲ ಎಷ್ಟು ಬೇಗನೆ ಈ ಬೇಳೆ ಪಲ್ಯ ಮಾಡ್ಕೊಳ್ಬೋದು ಅಂತ ಹೇಳಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.